ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಭಾರೀ ವಿವಾದ ಎಬ್ಬಿಸಿದೆ. ಪಾವಗಡದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲೇ ಅವರು ನೇಣಿಗೆ ಶರಣಾಗಿದ್ದು ತಮ್ಮ ಸಾವಿಗೆ ಜಂಟಿ ನಿರ್ದೇಶಕ ಕಾರಣವೆಂದು ಹೇಳಿದ ವಿಡಿಯೋ ವೈರಲ್ ಆಗಿದೆ. ಮೃತ ಮಲ್ಲಿಕಾರ್ಜುನ ಆತ್ಮಹತ್ಯೆಗೂ ಮುನ್ನ ವಿಡಿಯೋ ಮಾಡಿದ್ದು ತಮ್ಮ ಸಾವಿಗೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಕಾರಣ ಎಂದು ಆರೋಪಿಸಿದ್ದಾರೆ. ನನ್ನ ತಾಯಿ, ಪತ್ನಿ ಮತ್ತು ಮಕ್ಕಳು ನನ್ನನ್ನ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಆದರೆ ಮೇಲಾಧಿಕಾರಿ ನೀಡಿದ ಕಿರುಕುಳದಿಂದ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಕೃಷ್ಣಪ್ಪ ಅವರಿಗೆ ದೇವರು ಹಾಗೂ ಕಾನೂನು ಶಿಕ್ಷೆ ನೀಡಲಿದೆ ಎಂದು ಹೇಳಿದ್ದಾರೆ. ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿರುವುದಾಗಿ ತಿಳಿದು ಬಂದಿದ್ದು ಅದರಲ್ಲಿ ಕೃಷ್ಣಪ್ಪ ಹಾಗೂ ಹಣಕಾಸು ಸಂಬಂಧಿತ ವಿಚಾರಗಳನ್ನು ಉಲ್ಲೇಖಿಸಿರುವ ಮಾಹಿತಿ ಲಭ್ಯವಾಗಿದೆ. ಪ್ರಕರಣ ಸಂಬಂಧ ಪಾವಗಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಡೆತ್ ನೋಟ್ ವಶಪಡಿಸಿಕೊಂಡು ಮುಂದಿನ ತನಿಖೆ ಮುಂದುವರಿಸುತ್ತಾರೆ. ಎಲ್ಲ ನಮ್ಮ ತಾಯಿ, ಹೆಂಡತಿ, ಮಕ್ಕಳು, ನಮ್ಮ ಸಂಸಾರ, ಇಡೀ ಸಂಸಾರದವ್ರಿಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಒಳ್ಳೆಯ ಬೆಲೆ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ನಾನು ಸಹಾಯ ಮಾಡಬೇಕಾಗಿತ್ತು. ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಎಲ್ಲ ನಮ್ಮ ತಾಯಿ, ಹೆಂಡತಿ, ಮಕ್ಕಳು, ನಮ್ಮ ಸಂಸಾರ, ಇಡೀ ಸಂಸಾರದವ್ರಿಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಒಳ್ಳೆಯ ಬೆಲೆ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ನಾನು ಸಹಾಯ ಮಾಡಬೇಕಾಗಿತ್ತು. ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಎಲ್ಲ ನಮ್ಮ ತಾಯಿ, ಹೆಂಡತಿ, ಮಕ್ಕಳು, ನಮ್ಮ ಸಂಸಾರ, ಇಡೀ ಸಂಸಾರದವ್ರಿಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಒಳ್ಳೆಯ ಬೆಲೆ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ನಾನು ಸಹಾಯ ಮಾಡಬೇಕಾಗಿತ್ತು. ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ.